ಮಲ್ಲಮ್ಮನ ಬೆಳವಡಿಯ ಗ್ರಾಮ ಪಂಚಾಯತ್ ಆವರಣದ ಮುಂಭಾಗದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ನಿಮಿತ್ತ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರಯ್ಯ ಕಾರಿಮನಿ ಧ್ವಜಾರೋಹಣ ನೆರವೇರಿಸಿದರು. ಇದಕ್ಕಿಂತ ಪೂರ್ವದಲ್ಲಿ ಗ್ರಾಮದ ಬೀದಿ ಬೀದಿಗಳಲ್ಲಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರು, ಶಿಕ್ಷಕರು ತಾಯಿ ಭುವನೇಶ್ವರಿಯ ಭಾವಚಿತ್ರದೊಂದಿಗೆ ಸಂಚರಿಸಿದರು. ಬಸ್ ಸ್ಟ್ಯಾಂಡ್, ಮಲ್ಲಮ್ಮನ ವೃತ್ತ, ವೀರಭದ್ರೇಶ್ವರ ದೇವಾಲಯ ಮುಂಭಾಗದಲ್ಲಿ ಧ್ವಜಾರೋಹಣ ವಿವಿಧ ಗಣ್ಯ ವ್ಯಕ್ತಿಗಳಿಂದ ನೆರವೇರಿತು. ಈ ಸಂದರ್ಭದಲ್ಲಿ ವೇದಮೂರ್ತಿ ರಾಚಯ್ಯ ರೊಟ್ಟೆನವರ್, ಪ್ರಾಚಾರ್ಯ ಮಹಂತೇಶ್ ಉಪ್ಪಿನ್, ಉಪಾಧ್ಯಕ್ಷೆ ಸಂಗೀತಾ ಕಿನೇಕರ್, ಗ್ರಾಮ ಪಂಚಾಯತ್ ಸದಸ್ಯ ಬಿಜಿ ದೇಗಾವಿ, ವಿಶ್ವನಾಥ್ ಕರಿಕಟ್ಟಿ, ಶಿಕ್ಷಕ ಶಂಕರ್ ಕರಿಕಟ್ಟಿ, ಈರಣ್ಣ ತುರಾಯಿ, ಆನಂದ್ ಮುಪ್ಪೈನವರ್, ಶ್ರೀಮತಿ ಮಂಜುಳಾ ಮಟ್ಟಿ, ಶ್ರೀಮತಿ ರೇಣುಕಾ ಕುರಿ, ಶ್ರೀಮತಿ ಸುಮಂಗಲಾ ಪರಮನಾಯ್ಕರ್ ಹಾಗೂ ಕರವೆಯ ಪಿಂಟು ಗುಡ್ಡದಮಠ್, ಮಹಂತೇಶ್ ಕರಿಕಟ್ಟಿ, ಪ್ರದೀಪ್ ಇಸ್ರೊಳ್ಳಿ, ರಂಜಾನ್ ನದಾಫ್, ಮೈಲಾರ್ ತುರಾಯಿ, ಯಲ್ಲಪ್ಪ ಬಾರ್ಕಿ, ಪಂಚಾಯತ್ ಸಿಬ್ಬಂದಿಯಾದ ರುದ್ರಗೌಡ್ ಪಾಟೀಲ್, ಸೋಮು ಮಾರಪ್ಪನವರ್ ಭಾಗವಹಿಸಿದ್ದರು. ಮೆರವಣಿಗೆಯಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಪರಶುರಾಮ್ ಕಕ್ಕೈನವರ್ ಹಣ್ಣು ಹಂಪಲು ವಿತರಿಸಿದರು. ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ 70ನೇ ರಾಜ್ಯೋತ್ಸವದ ಶುಭಾಶಯಗಳು. ಬೆಳವಡಿಯ ಎಲ್ಲ ನಾಗರಿಕರಿಗೂ ಹಾಗೂ ಕರ್ನಾಟಕದ ಎಲ್ಲ ಜನತೆಗೂ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತಿಗೆ ನಮ್ಮ ರಾಜ್ಯ ಉದಯವಾಗಿ ಸುಮಾರು 70 ವರ್ಷವಾಯಿತು. ಇವತ್ತಿನ ದಿನ ಬೆಳವಡಿಯ ಜನತೆಗೂ ಹಾಗೂ ಕರ್ನಾಟಕದ ಸಮಸ್ತ ನಾಗರಿಕರಿಗೂ ಈ ದೇವರು ಸುಖ ಸಮೃದ್ಧಿ, ರೈತರಿಗೂ ಎಲ್ಲರಿಗೂ ಮಳೆ ಬೆಳೆ ಚೆನ್ನಾಗಿ ಕೊಡಲಿ ಅಂತ ಇವತ್ತಿನ ಬೆಳವಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ನಾನು ತಮ್ಮ ದೇವರಲ್ಲಿ ಬೇಡಿಕೊಳ್ಳುತ್ತಾ ಮತ್ತೊಮ್ಮೆ ಈ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಅಡಕು ಮುಗಿಸುತ್ತೇನೆ. ನಮಸ್ಕಾರಗಳು.